ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ. ಈಗ ನಾವು ಯೋಧ ಮತ್ತು ಹೆಂಗಸು BBAಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಧ ಮತ್ತು ಹೆಂಗಸು ಅನ್ನುವಂತಹ ಪಾಠವನ್ನ ಮಾಡೋಣ. ಇದನ್ನ ಬರ್ದಿರ್ತಕ್ಕಂಥವ್ರು ಸುರಾಮ್ ಎಕ್ಕುಂಡಿ ಅಂತಕ್ಕಂಥವ್ರು. ಇಲ್ಲಿ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗಿರ್ತಕ್ಕಂತಹ ಸಂಸ್ಕೃತಿಯನ್ನ ನಮ್ಮ ಕವಿಗಳು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಅಂದ್ರೆ ಅಪರಿಚಿತರು ಬಂದ್ರು ಕೂಡ ಅಪರಿಚಿತರಿಗೆ ನಮ್ಮ ಭಾರತದ ಹೆಂಗಸರು ಕೊಡ್ತಕ್ಕಂತಹ ಗೌರವ, ಅವ್ರು ಉಪಚರಿಸ್ತಕ್ಕಂತಹ ರೀತಿ, ಬಳಲಿ ಬಂದವರಿಗೆ ಅವ್ರು ಮಾಡ್ತಕ್ಕಂತಹ ಉಪಕಾರಗಳ ವಿಚಾರವನ್ನ ನಮ್ಮ ಕವಿಯವರು ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಮೊದಲನೇ ಪ್ಯಾರಲ್ಲಿ ಅಂದ್ರೆ ಇಲ್ಲಿ ತುಂಬಾ ಸಿಂಪಲ್ ಆಗಿದ್ದಾವೆ. ನಾನು ಓದ್ಬಿಟ್ಟು ಅದಕ್ಕೆ ಸಮ್ಮರಿ ತರ ಹೇಳ್ತಾ ಹೋಗ್ತೇನೆ. ಉರಿ ಬಿಸಿಲು ಕೆಂಪು ಹುಡಿ, ಮೈ ತುಂಬಾ ಧೂಳಿ ದಿಂಗಿ, ಕುದುರೆ ಇಳಿದನು ಯೋಧ, ಜನರು ಕಂಡು ನೀರು ಅನಿಸುವಿರ ತೂಸು, ಅಂದಿರಲು ಹೆಂಗಸು ಬೇಗ ಬಂದಳು ಮಡಕೆಯ ತುಂಬಿಕೊಂಡು. ಅಂದ್ರೆ ತುಂಬಾನೇ ಬಿಸಿ ಇದೆ. ಅಂದ್ರೆ ಕೆಂಪಾಗಿರ್ತಕ್ಕಂತಹ ಶಾಖೆಯನ್ನ ಕೊಡ್ತಾ ಇರ್ತಕ್ಕಂತಹ ಉರಿ ಬಿಸಿಲು, ಮೈ ತುಂಬಾ ಅವರು ಒಂದ್ ರೀತಿಯಾಗಿರ್ತಕ್ಕಂತಹ ಬೆವರನ್ನ ಇದ್ ಮಾಡ್ಕೊಂಡು ಕುದುರೆಯನ್ನ ಹಿಳಿತಾನೆ ಒಬ್ಬ ಯೋಧ. ಅಲ್ಲಿ ಜನರು ಇರ್ತಾರೆ. ಅದನ್ನ ಕಂಡು ನನಗೊಂಚೂರು ನೀರಾದ್ರೂ ಕೊಡ್ತೀರಾ ಅಂತಕ್ಕಂಥದ್ದನ್ನ ಅಂದಾಗ ಹೆಂಗಸಳು ಒಂದು ಮಡಿಕೆಯಲ್ಲಿ ತುಂಬಿಕೊಂಡು ನೀರನ್ನ ಬರ್ತಾಳೆ ಅಂತಕ್ಕಂಥದ್ದನ್ನ ಮೊದಲನೇ ಪ್ಯಾರದಲ್ಲಿ ಹೇಳ್ತಾರೆ. ನಂತರ ಹೇಳ್ತಾಳೆ, ಬಳಲಿದಿರಿ ಪಾಪ, ಬನ್ನಿರಿ ಒಳಗೆ ವಿಶ್ರಮಿಸಿ, ಚಾಪೆಯನ್ನು ಹಾಸಿದಳು ಕೂತುಕೊಳ್ಳಲು. ಇರಲಿ ಬಿಡಿ ಈ ಮರದ ನೆರಳಲ್ಲೇ ಕೂಡುವೆನು, ತಂಪಾಗಿ ತಂಬಿರುವ ವಿದರ ಹೇಳಲು. ಅಂದ್ರೆ ತುಂಬಾನೇ ಬಳ್ಳಿದ್ದೀರಿ ನೀವು ಈ ಬಿಸಿಲಲ್ಲಿ ಬಂದು, ಬನ್ನಿ ಒಳಗಡೆ ರೆಸ್ಟ್ ಅನ್ನ ಮಾಡಿ ವಿಶ್ರಾಂತಿಯನ್ನ ಪಡೆದುಕೊಳ್ಳಿ ಅಂತ ಅನ್ಬಿಟ್ಟು ಚಾಪೆಯನ್ನ ಹಾಸ್ತಾಳೆ. ಏನಕ್ಕೆ ಅಂದ್ರೆ ಕುಳಿತುಕೊಳ್ಳಲು. ಆಗ ಆತ ಹೇಳ್ತಾನೆ ಯೋಧ, ಇರ್ಲಿ ಬಿಡಿ ಈ ಮರದ ನೆರಳಲ್ಲೇ ಇದೆ, ತಂಪಾಗಿ ಬೀಸ್ತಾ ಇದೆ ಗಾಳಿ, ಇಲ್ಲೇ ನಾನು ಇರ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಂತರ ಮೂರನೇ ಪ್ಯಾರಾದಲ್ಲಿ ಹೇಳ್ತಾಳೆ, ಬಟ್ಟಲಿನ ತುಂಬಾ ಇದೆ ಜೇನು, ಈ ಚೊಂಬಿನಲ್ಲಿ ತಣ್ಣಗಿನ ನೀರು ಇದೆ, ತೆಗೆದುಕೊಳ್ಳಿ. ಇಲ್ಲಿ ಹುದು ಬೀಸಣಿಕೆ ಬಹಳ ಸೆಕೆ ಅಲ್ಲವೇ, ಅದರಿಂದ ಗಾಳಿಯನ್ನು ಬೀಸಿಕೊಳ್ಳಿ. ಅಂದ್ರೆ ಒಂದು ಜೇನಿನ ತುಪ್ಪವನ್ನ ಕೂಡ ಜೇನನ್ನ ಕೊಡ್ತಾರೆ, ಜೇನು ರಸವನ್ನ. ಮತ್ತೆ ಇನ್ನೊಂದ್ ಚೊಂಬಿನಲ್ಲಿ ನೀರ್ ಕೂಡ ಇದೆ, ಅದನ್ನ ತಗೊಳ್ಳಿ ಅಂತ ಕೂಡ ಹೇಳ್ತಾರೆ. ಮತ್ತೆ ನೋಡಿ ಈ ಕಡೆ ಬೀಸಣಿಗೆ ಕೂಡ ಇದೆ, ಬಹಳ ಸೆಕೆ ಅಲ್ವೇ, ಈಗ ತಾನೇ ನೀವು ಬೇರೆ ಬಂದಿದ್ದೀರಾ, ಇದ್ದಿದ್ದು ಸೆಕೆ ಇರುತ್ತೆ, ಬೀಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಆಕೆ ಹೇಳ್ತಾಳೆ. ನಂತರ ಹೇಳ್ತಾರೆ, ಆಗ ಒಮ್ಮೆಲೆ ಬೀಸಿ ಬಂತು ತೆಂಕಣ ಗಾಳಿ, ದೂರದಲ್ಲೆಲ್ಲೋ ಕೇಳಿ ಬಂತು ಹಾಡು, ಮಾವಿನೆಳ ಗುರುಚಿನಲ್ಲಿ ಚುಮ್ಮಿ ಪಯಣಿಗಂದೆ, ಇದಕ್ಕೆ ಜೋಳದ ಪಳಿ ಇಲ್ಲ ನೋಡು. ಅಂದ್ರೆ ಎಲ್ಲೋ ಒಂದು ರೀತಿ ಜೋರಾಗಿ ತಣ್ಣನೆಯ ಗಾಳಿ ಕೂಡ ಬಂತು, ಒಂದು ಅಲ್ಲಿ ಹಾಡು ಕೂಡ ಅಂದ್ರೆ ಒಂದು ರೀತಿ ಜೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹಾಡು ಕೂಡ ಅಲ್ಲಿ ಕೇಳಿ ಬರುತ್ತೆ. ಜೇನು ಸವಿಧಾನು ನೀರು ಕುಡಿದು ಮೈಯೊಡ್ಡಿದನು, ತುಸು ಹೊತ್ತು ತಂಬೆಲರ ನೆರಳಿಗೆಂದು ಎದ್ದು ಕುದುರೆಗೆ ತಾಡಿಯ ಹಾಕಿ ಅಣಿಗೊಳಿಸಿದನು, ಮತ್ತೆ ದೂರದ ತನ್ನ ಪಯಣಕ್ಕೆಂದು. ಅಂದ್ರೆ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡೆದುಕೊಂಡು ನಂತರ ಜೇನು ತುಪ್ಪವನ್ನ ಸವಿದು ನಂತರ ಮೈ ದೊಡ್ಡಿ ಎದ್ದೊಳ್ತಾನೆ. ಎದ್ದೊಳ್ಬಿಟ್ಟು ಕುದುರೆಗೆ ಬೇಕಿರ್ತಕ್ಕಂತಹ ಕುದುರೆಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಆತ ಮಾಡಿಕೊಳ್ತಾನೆ. ಯಾಕಂದ್ರೆ ಇನ್ನ ಅವನು ಪ್ರಯಾಣಿಸ್ಬೇಕಾಗಿರ್ತಕ್ಕಂತಹದ್ದು ಬಹಳ ದೂರ ಇರುತ್ತೆ. ನಾನು ಹೋಗ್ಬೇಕಾಗಿರ್ತಕ್ಕಂತಹ ಕಾರಣದಿಂದ ಆ ಕುದುರೆಯನ್ನ ಆತ ಸಿದ್ಧಪಡಿಸ್ತಾ ಹೋಗ್ತಾನೆ. ಹೋಗಿ ಬರುವೆನು ತಾಯಿ ಎಂದು ಕವಚವ ತೊಟ್ಟು ಖಡ್ಗವನ್ನ ಬಿಗಿದಿಟ್ಟು ಟೊಂಕದಲ್ಲಿ ಹೆಂಗಸಂದಳು, ಆಯ್ತು ಹೋಗಿ ಬನ್ನಿರಿ, ಮತ್ತೆ ಬಂದಾಗ ಬರಬೇಕು ನೀವು ಇಲ್ಲಿ. ಅಂದ್ರೆ ಹೋಗಿ ಬರ್ತೀನಿ ತಾಯಿ ನಾನು ಅಂತಕ್ಕಂಥದ್ದನ್ನ ಆ ಯೋಧ ಹೇಳಿದಾಗ ನಂತರ ಖಡ್ಗ ಏನಿರುತ್ತೆ ಆ ಖಡ್ಗವನ್ನ ಹೊಂದಿಸಿ ನಮಸ್ಕಾರವನ್ನ ಮಾಡ್ತಾನೆ. ಆಕೆ ಹೇಳ್ತಾಳೆ, ಆಯ್ತು ನೀವೀಗ ಹೋಗಿ ಬನ್ರಿ, ಮತ್ತೆ ಈ ಕಡೆ ಬಂದಾಗ ನೀವು ದಯಮಾಡಿ ಈ ಕಡೆ
ಬರಲೇಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಂತರ ಹೇಳ್ತಾರೆ, ಮರೆತು ಬಿಟ್ಟೆನು ನಿಮ್ಮ ಹೆಸರು ಕೇಳಲು, ನೀವು ನಡೆದ ದಾರಿಗೆ ಇರಲಿ ಶುಭದ ನೆರಳು. ಬಿರಿದ ಮಳ್ಳಿಗೆ ಕಂಡು ಕೋಗಿಲೆಯ ದನಿ ಕೇಳಿ, ತುಂಬಿ ಬಂದಿದ್ದೆನ್ಕೆ ಕಣ್ಣು ಕೊರಳು. ಅಂದ್ರೆ ಆ ಮತ್ತೆ ಆಕೆ ಕೇಳ್ತಾಳೆ, ನಾನು ಮರ್ತು ಬಿಟ್ಟಿದ್ದೆ ನಿಮ್ಮ ಹೆಸರು ಏನು ಅಂತಂದು ಕೇಳಲಿಕ್ಕೆ. ನೀವು ಬಂದಿರ್ತಕ್ಕಂತಹ ದಾರಿಯಲ್ಲಿ, ನೀವು ಹೋಗ್ತಕ್ಕಂತಹ ದಾರಿ ಶುಭವಾಗ್ಲಿ, ಒಳ್ಳೆ ನೆರಳನ್ನ ಕೊಡ್ಲಿ, ಮಲ್ಲಿಗೆಯಂತಹ ಸುವಾಸನೆ ಕೊಡ್ಲಿ, ಕೋಗಿಲೆಯ ಧ್ವನಿಯಂತೆ ನಿಮ್ಗೆ ಕೇಳಿ ಬರ್ಲಿ ಅಂತಕ್ಕಂಥದ್ದನ್ನ ಹೇಳಿ ಆತನಿಗೆ ಒಂದು ಭಾವುಕ ಆಗ್ತಾನೆ. ನಂತರ ಯೋಧ ಹೇಳ್ತಾನೆ, ತಾಯಿ ಮತ್ತೆ ನೆನಪಿಗೆ ಬಂತು ನನ್ನೂರು ಬಾಣವಾಸಿ, ನನಗೆ ಇಂದು ಯೋಧ ನಡೆಯುವ ದಾರಿ ಕವಿ ದಾರಿಯೂ ಕೂಡ, ನನ್ನನ್ನು ಕರೆಯುವರು ಪಂಪನೆಂದು. ಅಂದ್ರೆ ಇಲ್ಲಿ ಹೇಳ್ತಾರೆ, ಯೋಧಗೂ ಮತ್ತೆ ನನಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಹೆಸರನ್ನ ಕೊಟ್ಟಿದ್ದಾರೆ. ನೀವು ಕೇಳಿದ ತಕ್ಷಣ ನನಗೆ ನೆನಪು ಬಂತು ನನ್ನೂರು ಬಾಣವಾಸಿ. ಯೋಧ ನಡೀತಕ್ಕಂತಹ ದಾರಿ, ಕವಿ ನಡೀತಕ್ಕಂತಹ ದಾರಿ ಎರಡೂ ಕೂಡ ಒಂದೇ. ಅಂದ್ರೆ ಯೋಧನಿಗೂ ಕವಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ ಇಲ್ಲ. ಯೋಧ ದೇಶವನ್ನ ಕಾಯ್ದ್ರೆ, ಕವಿ ಆ ಮಾತೃಭಾಷೆಗಳನ್ನ ಕಾಯ್ತಾರೆ ಅಂತಕ್ಕಂತಹ ಒಳ ಅರ್ಥವನ್ನ ನಾವಿಲ್ಲಿ ನೋಡಬಹುದು. ದೇಶ ಕಾಯುವಲ್ಲಿ ಯೋಧನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಅದೇ ರೀತಿಯಾಗಿ ಕವಿತೆಗಳು, ಕವನಗಳು, ಕಾದಂಬರಿಗಳನ್ನ ಕಾಯ್ತಕ್ಕಂತಹದ್ರಲ್ಲಿ, ಅದನ್ನ ಮತ್ತಷ್ಟು ಉತ್ತೇಜನ ಕೊಡುವರಲ್ಲಿ ಕವಿಗಳ ಪಾತ್ರ ಕೂಡ ಮಹತ್ತರವಾಗಿ ಇರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಆತ ಹೇಳ್ತಾನೆ ಮತ್ತೆ, ನನ್ನನ್ನು ಕರೆಯುವರು ಪಂಪನೆಂದು. ಅಂದ್ರೆ ನನ್ನ ಹೆಸರನ್ನ ಪಂಪ ಅಂತಂದ್ಬಿಟ್ಟು ಕರೀತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಈ ಒಂದು ಪಾಠವನ್ನ ಶಿವರಾಮ್ ಹೆಕ್ಕುಂದಿ ಅವರು ಯೋಧ ಮತ್ತು ಹೆಂಗಸು ಅಂತಕ್ಕಂತಹ ಸುಂದರ ಪೊಯಂ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ತಾ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸಿದ ತಮ್ಮೆಲ್ಲರಿಗೂ ನನ್ನ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.